ನನ್ನ ಹೆಸರು ಸಂದೇಶ್ ಗಿರೀಶ್ ತರ್ಗೋಣ್. ನಾನು ಶ್ರೀ ಜಗದ್ಗುರು ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇವತ್ತು ಪೀಸ್ಟ್ ಪರೀಕ್ಷೆಯನ್ನು ನಡೆಸುತ್ತಿದ್ದೇವೆ. ಪೀಸ್ಟ್ ಪರೀಕ್ಷೆಗೆ ಬೇಕಾದ ಸಲಕರಣೆಗಳು: ಒಂದು ಪ್ರಣಾಳವನ್ನು ತೆಗೆದುಕೊಂಡು ಮತ್ತು ಒಂದು ಹನಿಗ ಬೇಕು, ಹಾಗೂ ಬೇಯಿಸದ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಮತ್ತು ಅಯೋಡಿನ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು. ಪರೀಕ್ಷೆ ಮಾಡುವ ವಿಧಾನ: ಒಂದು ಪ್ರಣಾಳವನ್ನು ತೆಗೆದುಕೊಂಡು ಬೇಯಿಸದ ಆಹಾರ ಪದಾರ್ಥವನ್ನು ಅದರಲ್ಲಿ ಹಾಕಬೇಕು ಮತ್ತು ಹನಿಗದ ಸಹಾಯದಿಂದ ಅಯೋಡಿನ್ ದ್ರಾವಣವನ್ನು 4 ಅಥವಾ 5 ಹನಿ ಅದರಲ್ಲಿ ಹಾಕಬೇಕು. ಆ ಆಹಾರ ಪದಾರ್ಥವು ಸ್ವಲ್ಪ ಸಮಯದ ನಂತರ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ಆಹಾರ ಪದಾರ್ಥದಲ್ಲಿ ಪೀಸ್ಟ್ ಇದೆ ಎಂದು ಅರ್ಥ. ಹಾಗೂ ಆ ಆಹಾರ ಪದಾರ್ಥವು ಬಣ್ಣ ಬದಲಾಯಿಸದೇ ಇದ್ದರೆ ಆ ಆಹಾರ ಪದಾರ್ಥದಲ್ಲಿ ಪೀಸ್ಟ್ ಇಲ್ಲ ಎಂದು. ಈಗ ಪ್ರಯೋಗ: ಇದು ಒಂದು ಪ್ರಣಾಳ. ಈ ಪ್ರಣಾಳದಲ್ಲಿ ಬೇಯಿಸದ ಆಹಾರ ಪದಾರ್ಥವನ್ನು ಹಾಕಬೇಕು. ಇದು ಬೇಯಿಸದ ಆಹಾರ ಪದಾರ್ಥ. ಈಗ ಈ ಪ್ರಣಾಳದಲ್ಲಿ ಬೇಯಿಸದ ಆಹಾರ ಪದಾರ್ಥವನ್ನು ಹಾಕುತ್ತಿದ್ದೇನೆ. ಈಗ ಪ್ರಣಾಳದಲ್ಲಿ ಬೇಯಿಸಿದ ಆಹಾರ ಪದಾರ್ಥವನ್ನು ಹಾಕಿದ್ದೇನೆ. ಈ ಪ್ರಣಾಳದಲ್ಲಿ ಬೇಯಿಸಿದ ಆಹಾರ ಪದಾರ್ಥವನ್ನು ಹಾಕಿದ್ದೇನೆ. ಈಗ 4 ಅಥವಾ 5 ಹನಿ ಅಯೋಡಿನ್ ದ್ರಾವಣವನ್ನು ಹನಿಗದ ಸಹಾಯದಿಂದ ಹಾಕಬೇಕು. ಇದು ಹನಿಗ. ಈ ಹನಿಗದ ಸಹಾಯದಿಂದ 4 ಅಥವಾ 5 ಹನಿ ಅಯೋಡಿನ್ ದ್ರಾವಣವನ್ನು ಹಾಕುತ್ತಿದ್ದೇನೆ. ಇದರ ಸಹಾಯದಿಂದ ಅಯೋಡಿನ್ ದ್ರಾವಣವನ್ನು ತೆಗೆದುಕೊಳ್ಳುತ್ತೇನೆ. ನನಗೆ ಇಷ್ಟೆಲ್ಲ ಬೇಕಾಗುವುದಿಲ್ಲ, ಅದಕ್ಕೆ ಸ್ವಲ್ಪ ತೆಗೆದುಕೊಳ್ಳುತ್ತೇನೆ. ಈಗ ಈ ಪ್ರಣಾಳದಲ್ಲಿ ಈ ಅಯೋಡಿನ್ ದ್ರಾವಣವನ್ನು ಹಾಕುತ್ತೇನೆ. ಇದನ್ನು ಸ್ವಲ್ಪ ಅಲುಗಾಡಿಸುತ್ತೇನೆ. ಇದು ಈಗ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದೆ. ಈ ಆಹಾರ ಪದಾರ್ಥದಲ್ಲಿ ಪೀಸ್ಟ್ ಇದೆ ಎಂದು ಅರ್ಥ. ಈ ಆಹಾರ ಪದಾರ್ಥವು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿಲ್ಲವಾಗಿದ್ದರೆ ಈ ಆಹಾರ ಪದಾರ್ಥದಲ್ಲಿ ಪೀಸ್ಟ್ ಇಲ್ಲ ಎಂದು ಅರ್ಥ. ಈ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಈ ಆಹಾರ ಪದಾರ್ಥದಲ್ಲಿ ಪೀಸ್ಟ್ ಇದೆ ಎಂದು ಅರ್ಥ.